ಎಲ್ರಿಗೂ ನಮಸ್ಕಾರ. ವಿಶ್ವವಾಣಿ ಟಿವಿ ಸ್ಪೆಷಲ್ ವೀಕ್ಷಕರೆಲ್ಲರಿಗೂ ಸ್ಫೂರ್ತಿಯ ಕಥೆ ಯಮುನಾ ಜೊತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಜೀವನದಲ್ಲಿ ಕಷ್ಟ, ಸುಖ, ನೋವು, ನಲಿವು, ಸೋಲು, ಗೆಲುವು ಇದ್ದದ್ದೇ. ಇದನ್ನ ನಾವೆಲ್ಲರೂ ಕೂಡ ಅನುಭವಿಸಿರ್ತೀವಿ. ಆದರೆ ಒಬ್ಬ ಯಶಸ್ವಿ ವ್ಯಕ್ತಿಯ ಸಾಧನೆಯ ಬಗ್ಗೆ, ಯಶಸ್ಸಿನ ಬಗ್ಗೆ ಮಾತಾಡಬೇಕಾದ್ರೆ ನಾವು ಕೇವಲ ಅವರ ಸಾಧನೆ ಹಾಗೂ ಫಲಿತಾಂಶದ ಬಗ್ಗೆ ಮಾತನಾಡ್ತೀವಿ ಹೊರತು, ಅದರ ಬಗ್ಗೆ ಕೇಳೋದಕ್ಕೆ ಇಷ್ಟಪಡ್ತೀವಿ ಹೊರತು, ಅವರು ಮಾಡದಂತಹ ತಪ್ಪುಗಳು ಅಥವಾ ಹಾದಿಯಲ್ಲಿ ಅವರು ಅನುಭವಿಸಿದಂತಹ ಸೋಲಿನ ಬಗ್ಗೆ ನಾವು ಎಂದು ಮಾತನಾಡೋದಿಲ್ಲ. ಆದರೆ ಈ ಸಾಧಕ ವ್ಯಕ್ತಿಗಳು ತಮ್ಮ ಸೋಲುಗಳನ್ನು ಈ ಯಶಸ್ಸಿನ ಹಾದಿಯ ಮೆಟ್ಟಿಲುಗಳೆಂದು ಪರಿಗಣಿಸ್ತಾರೆ. ಇದಕ್ಕೆ ಉತ್ತಮವಾದ ಉದಾಹರಣೆ ಥಾಮಸ್ ಎಡಿಸನ್ ಅವರು ಬೆಳಕಿನ ಬಲ್ಬನ್ನ ಕಂಡುಹಿಡಿದಾಗ ಪತ್ರಕರ್ತರೊಬ್ಬರು ಅವರಲ್ಲಿ ಕೇಳ್ತಾರೆ, ನೀವು ಈ ಬೆಳಕಿನ ಬಲ್ಬನ್ನ ಕಂಡುಹಿಡಿಯುವ ಮೊದಲು 1,000 ಬಾರಿ ಸೋಲನ್ನ ಅನುಭವಿಸಿದಿರಿ, ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ. ಅದಕ್ಕೆ ಥಾಮಸ್ ಎಡಿಸನ್ ಅವರು ಹೇಳ್ತಾರೆ, ನಾನು 1,000 ಬಾರಿ ಸೋಲನ್ನ ಅನುಭವಿಸಿಲ್ಲ. ನನ್ನ ಬೆಳಕಿನ ಬಲ್ಬ್ 1,000 ಹಂತಗಳನ್ನು ಹೊಂದಿರುವ ಆವಿಷ್ಕಾರವಾಗಿದೆ ಅಂತ ಪ್ರತಿಕ್ರಿಯಿಸ್ತಾರೆ. ಇದು ಒಬ್ಬ ಸಾಧಕ ವ್ಯಕ್ತಿಯ ಮನಸ್ಥಿತಿ. ಸೋಲಿಲ್ಲದೆ ಯಶಸ್ಸಿಲ್ಲ. ಆದರೆ ಆ ಸತ್ಯವನ್ನ ನೋಡುವಲ್ಲಿ ನಾವು ಸೋಲ್ತೀವಿ. ಸೋಲಿಗಿಂತ ಹೆಚ್ಚಾಗಿ ನಮ್ಮ ಗುರಿಯನ್ನ ಮುಟ್ಟುವುದರಲ್ಲಿ ನಾವು ವೈಫಲ್ಯರಾಗೋದು ಅದನ್ನ ಅರ್ಧದಲ್ಲೇ ಬಿಡುವುದರಿಂದ. ಕೇವಲ ಒಂದೇ ಒಂದು ವೈಫಲ್ಯಕ್ಕೆ ನಾವು ನಮ್ಮ ಪ್ರಯತ್ನವನ್ನೇ ಬಿಟ್ಟು ಬಿಡೋದು ಸರಿಯಲ್ಲ. ಒಂದು ವೈಫಲ್ಯವಲ್ಲ, 10 ಅಲ್ಲ, 100 ಅಲ್ಲ, 1000 ಸೋಲುಗಳನ್ನ ಕಂಡರೂ ಕೂಡ ನಾವು ನಮ್ಮ ಪ್ರಯತ್ನದ ಬಗ್ಗೆ, ನಾವು ಹಾಕೊಂಡಿರುವ ಆ ಗುರಿಯ ಬಗ್ಗೆ ಒಮ್ಮೆ ಯೋಚನೆ ಮಾಡಬೇಕು. ನಾನು ಇದನ್ನ ಪ್ರಾರಂಭಿಸಿದ್ದು ಯಾಕೆ, ಇದರ ಉದ್ದೇಶವೇನು ಅಂತ ಯೋಚಿಸಿದಾಗ ಎಷ್ಟೇ ಕಷ್ಟವಾಗಲಿ ನಾನು ಈ ನನ್ನ ಪ್ರಯತ್ನವನ್ನ ಬಿಡೋದಿಲ್ಲ ಅನ್ನೋ ಒಂದು ಛಲದಿಂದ ಮುಂದುವರಿಬೇಕು. ಇದೇ ಯಶಸ್ಸಿಗೂ ಸೋಲಿಗೂ ಇರುವಂತಹ ವ್ಯತ್ಯಾಸ. ನಮ್ಮ ಜೀವನದಲ್ಲಿ ನಿಜವಾದ ಸೋಲು ಅಂದ್ರೆ ಸೋಲಿನ ಭಯದಿಂದ ಯಾವ ಪ್ರಯತ್ನವನ್ನೂ ಮಾಡದೇ ಇರೋದು. ಸೋಲು ಅನ್ನೋದು ನಮ್ಮ ಅರ್ಹತೆಯನ್ನ ಅಳತೆ ಮಾಡೋದಿಲ್ಲ. ನಾವು ಸೋತಾಗ ಹಾದಿಯಲ್ಲಿ ನಾವು ಏನನ್ನ ಕಲಿತ್ವಿ ಹಾಗೂ ನಮ್ಮ ಮುಂದಿನ ಜೀವನಕ್ಕೆ ಅದನ್ನ ನಾವು ಹೇಗೆ ಅಳವಡಿಸ್ಕೊಳ್ತೀವಿ ಅನ್ನೋದು ಬಹಳ ಮುಖ್ಯ. ನಾವು ಸೋತ್ವಿ ಅಂದ್ರೆ ನಾವು ಜೀವಂತವಾಗಿದ್ದೀವಿ ಅಂತ ಅರ್ಥ. ಇನ್ನು ಗುರಿಗಳನ್ನ ಹಾಕೊಳ್ತಾ ಇದ್ದೀವಿ, ಪ್ರಯತ್ನ ಪಡ್ತಾ ಇದ್ದೀವಿ, ಆ ನಿಟ್ಟಿನಲ್ಲಿ ಪರಿಶ್ರಮವನ್ನ ವಹಿಸ್ತಾ ಇದ್ದೀವಿ ಅನ್ನೋದೇ ಅದರ ಅರ್ಥ. ಉದಾಹರಣೆಗೆ ನಾವು ಒಲಿಂಪಿಕ್ಸ್ನಲ್ಲಿ ನೋಡುವಂತಹ ಕ್ರೀಡಾಪಟುಗಳು, ಅಥ್ಲೀಟ್ಗಳು ತಮ್ಮ ಜೀವನ ಪರ್ಯಂತವಾಗಿ ಅವರು ಪರಿಶ್ರಮವನ್ನು ವಹಿಸಿ ಕೇವಲ ಕೆಲವು ಸೆಕೆಂಡುಗಳಲ್ಲಿ, ಕ್ಷಣ ಮಾತ್ರದಲ್ಲಿ ವೈಫಲ್ಯತೆಯನ್ನ ಅನುಸರಿಸಿರ್ತಾರೆ. ಆದರೆ ಅವರು ಅಲ್ಲಿಗೆ ತಮ್ಮ ಪ್ರಯತ್ನವನ್ನ ಬಿಟ್ಬಿಡೋದಿಲ್ಲ, ಖಿನ್ನರಾಗೋದಿಲ್ಲ, ಜೀವನದಲ್ಲಿ ಆಸಕ್ತಿಯನ್ನ ಕಳೆದುಕೊಳ್ಳೋದಿಲ್ಲ. ಮತ್ತೆ 4 ವರ್ಷಗಳ ಕಾಲ ಕಠಿಣ ಪರಿಶ್ರಮದಿಂದ ತರಬೇತಿಯನ್ನ ಹೊಂದಿ ಮತ್ತೆ ಮುಂದಿನ ಒಲಿಂಪಿಕ್ಸ್ಗೆ ಹಾಜರಾಗ್ತಾರೆ. ಅದು ನಿಜವಾದ ಸಾಧಕರ ಒಂದು ಮನಸ್ಥಿತಿಯನ್ನ ನಾವೆಲ್ಲರೂ ಕೂಡ ಅಳವಡಿಸ್ಕೊಳ್ಬೇಕಾದಂಥದ್ದು. ನಾವು ಜೀವನದಲ್ಲಿ ಸೋತಾಗ ನಾವು ಹಲವಾರು ಪಾಠಗಳನ್ನ ಕಲಿತೀವಿ. ಅದರಲ್ಲಿ ಮುಖ್ಯವಾಗಿ ನಮ್ಮ ದೌರ್ಬಲ್ಯಗಳೇನು, ನಾವು ಯಾವ ಪ್ರದೇಶದಲ್ಲಿ ಇನ್ನೂ ಹೆಚ್ಚು ಪರಿಶ್ರಮವನ್ನ ಹಾಕಬೇಕಾಗಿತ್ತು, ಈ ಎಲ್ಲಾ ಅಂಶಗಳು ನಮ್ಮ ಕಣ್ಣ ಮುಂದೆ ಬರುತ್ತವೆ. ಈ ನಿಟ್ಟಿನಲ್ಲಿ ನಾವು ಪರಿಗಣಿಸಬೇಕಾದಂತಹ ಕೆಲವು ಅಂಶಗಳು: ಸೋಲನ್ನ ಸ್ವೀಕರಿಸೋದು. ನಾವು ಸೋತಾಗ ಖಿನ್ನರಾಗ್ತೀವಿ, ಬೇಜಾರು ಮಾಡ್ಕೊಳ್ತೀವಿ, ದುಃಖವನ್ನ ಅನುಭವಿಸ್ತೀವಿ, ಅವಮಾನಗಳಾಗತ್ತೆ, ಹಿಂಜರಿಕೆಯುಂಟಾಗುತ್ತೆ. ಇದೆಲ್ಲವನ್ನು ಕೂಡ ನೀವು ತಳ್ಳಿ ಹಾಕಬೇಡಿ, ಅದನ್ನ ಅನುಭವಿಸಿ. ಯಾಕೆ ಅಂತಂದ್ರೆ ಈ ಭಾವನೆಗಳು ನಮ್ಮ ಗುರಿಯನ್ನ ಜೀವಂತವಾಗಿ ಹಿಡ್ಕೊಳ್ಳೋದಕ್ಕೆ ಹಾಗೂ ಛಲದಿಂದ ಮುನ್ನಡೆಯೋದಕ್ಕೆ ಬಹಳ ಸಹಕಾರಿಯಾಗಿರುತ್ತೆ. ಈ ರೀತಿಯಾಗಿ ಸೋಲಿನ ಬಗ್ಗೆ ನಮ್ಮ ದೃಷ್ಟಿಕೋನವನ್ನ ಬದಲಿಸಿ ಆತ್ಮಾವಲೋಕನವನ್ನ ಮಾಡಿಕೊಂಡ ನಂತರ ಮುಂದಿನ ಹೆಜ್ಜೆ ಇದೆಲ್ಲವನ್ನು ಕಾರ್ಯರೂಪಕ್ಕೆ ತರೋದು. ನಾವು ನೋಡಿರುವಂತಹ ನಮ್ಮ ದೌರ್ಬಲ್ಯಗಳಾಗಬಹುದು, ಇನ್ನೂ ಬೇಕಾಗಿರುವಂತಹ ಪರಿಶ್ರಮವಾಗಬಹುದು, ಇದೆಲ್ಲವನ್ನು ಕಂಡು ಹಿಡಿದ ನಂತರ ಆ ನಿಟ್ಟಿನಲ್ಲಿ ಕೆಲಸ ಮಾಡೋದು ಬಹಳ ಮುಖ್ಯವಾಗುತ್ತೆ. ಈ ಎಲ್ಲ ಅಂಶಗಳನ್ನ ಗಮನದಲ್ಲಿ ಇಟ್ಕೊಂಡು ಕಾರ್ಯರೂಪಕ್ಕೆ ಬಂದಂತಹ ಒಂದು ಉತ್ತಮವಾದ ಉದಾಹರಣೆಯನ್ನ ನಾನು ನಿಮ್ಮೊಂದಿಗೆ ಇವಾಗ ಹಂಚ್ಕೊಳ್ತೀನಿ. ಈ ಎಲ್ಲ ಅಂಶಗಳನ್ನ ಗಮನದಲ್ಲಿ ಇಟ್ಕೊಂಡು ಅದನ್ನ ಕಾರ್ಯರೂಪಕ್ಕೆ ತಂದಂತಹ ಒಂದು ಉತ್ತಮವಾದ ಉದಾಹರಣೆಯನ್ನ ನಾನೀಗ ನಿಮ್ಮ ಮುಂದೆ ಹಂಚಿಕೊಳ್ತೀನಿ. ಇತ್ತೀಚೆಗಷ್ಟೇ ಅಂದ್ರೆ ಕಳೆದ 2024ರ SSLC ಪರೀಕ್ಷೆಯಲ್ಲಿ ಅನುತ್ತೀರ್ಣರಾದಂತಹ ವಿದ್ಯಾರ್ಥಿಗಳೊಂದಿಗೆ ಒಂದು
ಸಂವಹನ ನಡೆಸುವಂತಹ ಅವಕಾಶ ನನಗೆ ಒದಗಿ ಬರುತ್ತೆ. ಅವರಿಗೆ ಒಂದು ಸ್ಫೂರ್ತಿದಾಯಕ ಮಾತುಗಳನ್ನು ಹೇಳುವಂಥ ಅವಕಾಶ ಒದಗಿ ಬರುತ್ತೆ. ಆ ಸಂದರ್ಭದಲ್ಲಿ ಮಕ್ಕಳು ಒಂದು 35-40 ಗ್ರಾಮೀಣ ವಿದ್ಯಾರ್ಥಿಗಳು ಆ ಕೊಠಡಿಯಲ್ಲಿರ್ತಾರೆ. ಎಲ್ಲರೂ ಬಹಳ ಬೇಜಾರಿನಲ್ಲಿ ಕೂತಿರ್ತಾರೆ. ಬಂದು ಎಲ್ರಿಗೂ ನಮಸ್ಕಾರ ಅಂತ ಹೇಳಿದಾಗ್ಲೂ ಅವರಲ್ಲಿ ಒಂದು ಉತ್ಸಾಹ ಆಗಲಿ, ಒಂದು ನಗು ಆಗಲಿ ಇರೋದಿಲ್ಲ. ಆಗ ನಾನು ಕೇಳ್ತೀನಿ, ಯಾಕೆ ನೀವು ಈ ರೀತಿಯಾಗಿ ಕುಳಿತಿದ್ದೀರಾ ಅಂತ ಹೇಳಿದಾಗ ಅದರಲ್ಲಿ ಮಕ್ಕಳು ಹೇಳ್ತಾರೆ, ನಮಗೆ ಬಹಳ ಬೇಜಾರಾಗಿದೆ, ಜೀವನವೇ ಬೇಡ ಅನಿಸ್ಬಿಟ್ಟಿದೆ, ನಾವು ಅನುತ್ತೀರ್ಣರಾಗಿದ್ದೀವಿ, ನಮ್ಮ ಸಹಪಾಠಿಗಳೆಲ್ಲರೂ ಉತ್ತೀರ್ಣರಾಗಿ ಕಾಲೇಜ್ಗೆ ಹೋಗೋದಕ್ಕೆ ತಯಾರಿ ನಡೆಸ್ತಾ ಇದ್ದಾರೆ. ಅವಾಗ ನಾನು ಅವರಿಗೆ ಕೇಳ್ತೀನಿ, ಈ ವಿಚಾರ ನಿಮಗೆ ಮುಂಚೆ ಗೊತ್ತಾಗಿರ್ಲಿಲ್ವಾ ಅಂತ. ಅವ್ರು ಹೇಳ್ತಾರೆ, ಈ ವಿಚಾರವಾಗಿ ನಾವು ಯೋಚನೆ ಮಾಡಿರಲಿಲ್ಲ. ಅಕ್ಕಪಕ್ಕದವರು ಇವಾಗ ನಮ್ಮನ್ನು ನೋಡಿದ್ರೆ ನಾನು ಸೋತಿದ್ದೀನಿ ಜೀವನದಲ್ಲಿ, ಅದಕ್ಕಾಗಿ ಅವರು ನನ್ನನ್ನು ದೃಷ್ಟಿಸಿ ನೋಡ್ತಾ ಇದ್ದಾರೆ ಅನ್ನೋ ಒಂದು ಅಳಕು ನನಗೆ ಬರ್ತಾ ಇದೆ. ಯಾರೇ ನೋಡಿದ್ರು ನಮಗೆ ಗೌರವವನ್ನು ನೀಡ್ತಾ ಇಲ್ಲ ಅನ್ನೋ ಒಂದು ಅಳುಕು ನಮ್ಮನ್ನು ಕಾಡ್ತಾ ಇದೆ. ಈ ರೀತಿಯಾಗಿ ಮಾತನಾಡ್ತಾ ಹೋಗ್ತಾರೆ. ಆವಾಗ ನಾನು ಒಂದೇ ಒಂದು ಪ್ರಶ್ನೆ ಅವ್ರಿಗೆ ಕೇಳ್ತೀನಿ, ಇದಕ್ಕೆ ಕಾರಣಗಳೇನು? ನೀವು ಸೋತಿರೋದಕ್ಕೆ ಕಾರಣಗಳೇನು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದ್ದೀರಾ ಅಂತ. ಅಷ್ಟರವರೆಗೂ ಯೋಚನೆ ಮಾಡದಿದ್ದ ಅವರು ಅವಾಗ ಹೇಳೋದಕ್ಕೆ ಶುರು ಮಾಡ್ತಾರೆ. ನಮಗೆ ಕೆಲವರು ಹೇಳ್ತಾರೆ ಮೊಬೈಲ್ನ ಚಟ ಇತ್ತು ಅಂತ ಕೆಲವರು ಹೇಳ್ತಾರೆ. ಮತ್ತು ಕೆಲವರು ಹೇಳ್ತಾರೆ ನಾವು ಟಿವಿನ ತುಂಬ ನೋಡ್ತಾ ಇದ್ವಿ, ಸಿನಿಮಾಗಳನ್ನು ತುಂಬ ನೋಡ್ತಾ ಇದ್ವಿ, ಅಥವಾ ಪರೀಕ್ಷೆ ಸಮಯದಲ್ಲಿ ನಾವು ಏಕಾಗ್ರತೆಯಿಂದ ಇರ್ತಾ ಇರಲಿಲ್ಲ, ಬೇರೆ ಎಲ್ಲ ಕೆಲಸಗಳನ್ನ ಮಾಡ್ತಾ ಇದ್ವಿ, ಸ್ನೇಹಿತರೊಂದಿಗೆ ಸುಮ್ಮನೆ ಓಡಾಟಕ್ಕೆ ಹೋಗ್ತಾ ಇದ್ವಿ, ಈ ರೀತಿಯಾಗೆಲ್ಲ ಹೇಳ್ತಾರೆ. ಅವರ ಬಗ್ಗೆಯೇ ಅವರು ಮಾಡಿದಂತಹ ತಪ್ಪಿನ ಅರಿವಾದಾಗ ಅದರದ ಒಂದು ದೃಷ್ಟಿಕೋನವೇ ಬದಲಾಗತ್ತೆ. ಈ ಮಕ್ಕಳಲ್ಲಿಯೂ ಕೂಡ ಅದೇ ಆಯಿತು. ನಾನು ಕೇಳ್ತೀನಿ, ಇವಾಗ ಯಾಕೆ ನೀವು ಈ ತರಗತಿಗೆ, ಈ ಕೊಠಡಿಗೆ ಬಂದು ಕೂತಿದ್ದೀರಾ ಅಂತ. ಆವಾಗ ಮಕ್ಕಳು ಹೇಳ್ತಾರೆ, ಇವಾಗ ನಮಗೆ ಸಿಗ್ತಾ ಇರುವಂತಹ ಎಲ್ಲ ಅವಕಾಶಗಳನ್ನು ಪಡ್ಕೊಂಡು ನಾವು 10ನೇ ತರಗತಿಯ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಲೇಬೇಕು ಅಂತ ಪಣ ತೊಟ್ಟಿದ್ದೀವಿ. ಆ ಛಲ ನಮ್ಮಲ್ಲಿದೆ. ಯಾಕಂತಂದರೆ ಅವಮಾನವನ್ನು ಅನುಭವಿಸಿದ್ದೀವಿ, ನಷ್ಟವನ್ನು ಅನುಭವಿಸಿದ್ದೀವಿ. ಇದು ನಮ್ಮ ಜೀವನದಲ್ಲಿ ಮುಂದೆಂದೂ ಆಗಬಾರ್ದು ಅಂತ ನಾವು ಆಶಿಸ್ತೀವಿ ಅಂತ ಅವರು ಹೇಳ್ತಾರೆ. ಆಗ ನಾನು ಹೇಳುವಂಥ ಮಾತು ಅವರಿಗೆ, ಜೀವನದಲ್ಲಿ ಸೋಲ್ಬೇಕು, ಜೀವನದಲ್ಲಿ ಬಹಳ ಪ್ರಾರಂಭದಲ್ಲಿಯೇ ಸೋಲ್ಬೇಕು. ಆವಾಗ ನಮ್ಮ ದೌರ್ಬಲ್ಯಗಳೇನು, ನಾವು ಮಾಡದಂಥ ತಪ್ಪುಗಳೇನು ಅನ್ನುವುದರ ಅರಿವಾಗತ್ತೆ. ಮತ್ತೆ ನಮ್ಮ ಜೀವನದಲ್ಲಿ ಎಂದೂ ಅದು ವಾಪಸ್ ಬರದೇ ಇರೋ ಹಾಗೆ ನಾವು ನೋಡ್ಕೊಳ್ತೀವಿ. ಈ ಮಕ್ಕಳಲ್ಲಿಯೂ ಕೂಡ ಅದೇ ಒಂದು ಪರಿವರ್ತನೆ ಆಗತ್ತೆ. 2 ತಿಂಗಳಲ್ಲಿ ಅವರು ಪರೀಕ್ಷೆಯನ್ನು ತಗೊಂಡು ಅಷ್ಟೂ ಮಕ್ಕಳು ಉತ್ತೀರ್ಣರಾಗೋದು ಮಾತ್ರವಲ್ಲದೆ ಅದರಲ್ಲಿ ಹಲವಾರು ಮಂದಿ 1ನೇ ದರ್ಜೆಯಲ್ಲಿ ಉತ್ತೀರ್ಣರಾಗಿರ್ತಾರೆ. ಇದೇ ಅಂಶವನ್ನು ಆ ಮಕ್ಕಳಿಗೆ ಹೇಳ್ತೀನಿ ನಾನು. ಜೀವನದುದ್ದಕ್ಕೂ ನೀವು ಈ ಅಂಶಗಳನ್ನು ನೀವು ಅಳವಡಿಸ್ಕೊಂಡ್ರೆ ಸಾಕು. ಸೋಲು ಅನ್ನೋದ್ರ ಬಗ್ಗೆ ನಾವು ಭಯಪಡಬೇಕಾದಂತಹ ಅವಶ್ಯಕತೆ ಇಲ್ಲವೇ ಇಲ್ಲ. ಜೀವನ ಆದಮೇಲೆ ಸೋಲು ಅನ್ನೋದು ಬಂದೇ ಬರುತ್ತೆ. ಸೋಲಿಲ್ಲದೆ ಯಶಸ್ಸಿಲ್ಲ ಅನ್ನೋದು ಖಡಾಖಂಡಿತ. ಹಾಗಾಗಿ ಸೋಲಿನ ಬಗ್ಗೆ ನಾವು ಹೆದರಬೇಕಾಗಿಲ್ಲ, ಪ್ರಯತ್ನಗಳನ್ನು ಬಿಡಬೇಕಾಗಿಲ್ಲ. ಆ ನಿಟ್ಟಿನಲ್ಲಿ ಕೆಲಸ ಮಾಡೋದು ಅಷ್ಟೇ ನಮ್ಮ ಉದ್ದೇಶವಾಗಿರಬೇಕು ಅಂತ ನಾನು ಅವರಲ್ಲಿ ಹೇಳ್ತೀನಿ. ಹೀಗೆ ನೋಡ್ತಾ ಇರಿ, ಜೀವನ ಕೌಶಲ್ಯ ಹಾಗೂ ಉದ್ಯೋಗ ಕೌಶಲ್ಯಗಳ ಬಗ್ಗೆ ಇನ್ನೂ ಹಲವಾರು ವಿಚಾರಗಳನ್ನು ತೆಗೆದುಕೊಂಡು ನಾನು ನಿಮ್ಮ ಮುಂದೆ ಬರ್ತಾ ಇರ್ತೀನಿ ವಿಶ್ವವಾಣಿ ಟಿವಿ ಸ್ಪೆಷಲ್ನ ಮೂಲಕ. ನಿಮ್ಮ ಬೆಂಬಲ ಹೀಗೆ ಇರಲಿ. ಧನ್ಯವಾದಗಳು.